ಎಲ್ಲರಿಗೂ ಶ್ರೀಮಂತ ಟೈಮ್ಸ್ಗೆ ಸ್ವಾಗತ. ನಾನು ಅಮಿತ್ ದೇಸಾಯಿ. ಬನ್ನಿ ಇವತ್ತಿನ ಮೇಜರ್ ಸ್ಟಾಕ್ ಇವೆಂಟ್ಸ್ಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಸುದ್ದಿಗಳು ಯಾವುದು ಅಂತ ಚೆಕ್ ಮಾಡೋಣ. ಸೊ ಮೊದಲನೇದಾಗಿ ಚೆಕ್ ಮಾಡೋದಾದರೆ ಕಳೆದ ಕೆಲವು ದಿನಗಳಿಂದ ಬ್ಯಾಂಕಿಂಗ್ ಸ್ಟಾಕ್ಗಳು ರ್ಯಾಲಿಯನ್ನು ಪಡ್ಕೋತಾ ಇದೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ರೀಸೆಂಟಾಗಿ ನಮ್ಮ RBIನ ಗವರ್ನರ್ ಬದಲಾವಣೆ ಆದರು. ಸೊ ಸಂಜೀವ್ ಮಲ್ಹೋತ್ರಾ ಅಂತ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಸೊ ಇವರು ಬಂದ ಮೇಲೆ ಬ್ಯಾಂಕ್ಗಳಲ್ಲಿನ ಒಂದು ಲಿಕ್ವಿಡಿಟಿಯನ್ನು ಜಾಸ್ತಿ ಮಾಡುವ ಪ್ರಯತ್ನ ಮಾಡಿದ್ರು. ಅದಲ್ಲದೆ ಕೆಲವು ರೇಟ್ ಕಟ್ಗಳು ಆಯಿತು. ಸೊ ಇವೆರಡು ಕಾರಣಗಳಿಂದಾಗಿ ಏನು ಹೂಡಿಕೆದಾರರಲ್ಲಿ ಒಂದು ಆತ್ಮವಿಶ್ವಾಸ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಒಂದು ಬ್ಯಾಂಕಿನ ಸ್ಟಾಕ್ಗಳು ಏರಿಕೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ನಮ್ಮ ಎರಡನೇ ಸುದ್ದಿಯನ್ನು ನೋಡೋದಾದರೆ HDFC ಬ್ಯಾಂಕ್ ಒಂದು 15 ಲಕ್ಷ ಕೋಟಿಯ ಒಂದು ಕ್ಯಾಪಿಟಲ್ನ ಪಡೆದುಕೊಂಡ ಭಾರತದ ಮೂರನೇ ಒಂದು ಕಂಪನಿಯಾಗಿದೆ. ಇದಕ್ಕಿಂತ ಮುಂಚೆ ರಿಲಯನ್ಸ್ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಏನು ಕಂಪನಿಗಳಿದೆ, ಈ ಕಂಪನಿಗಳು 15 ಲಕ್ಷ ಕೋಟಿಯನ್ನು ದಾಟಿದಂಥ ಒಂದು ಕಂಪನಿಗಳಾಗಿತ್ತು. ಸೊ ಇನ್ನು ಮೂರನೇ ಸುದ್ದಿಯನ್ನು ನೋಡೋದಾದರೆ ಆಲ್ಮೋಸ್ಟ್ 6 ಸೆಷನ್ಗಳಿಂದ ನಿಫ್ಟಿ ಮತ್ತು ಸೆನ್ಸೆಕ್ಸ್ಗಳು ಒಂದು ರ್ಯಾಲಿಯನ್ನು ಕೊಡ್ತಾ ಇದೆ. ಸೊ ಇದರ ಮುಖ್ಯ ಕಾರಣಗಳೇನು ಅಂತ ನೋಡೋದಾದರೆ ನಮ್ಮ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸ್ನ ಚೀಫ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಸ್ಟ್ ಆದ ವಿಜಯ್ ಕುಮಾರ್ ಇವರ ಪ್ರಕಾರ ಒಂದು ಲಾರ್ಜ್ ಕ್ಯಾಪ್ನ ಒಳ್ಳೊಳ್ಳೆ ಸ್ಟಾಕ್ಗಳ ಮೇಲೆ ಒಂದು ಕನ್ಸಾಲ್ಟೇಷನ್ ಆಗ್ತಾ ಇರ್ಬೋದು. ಅದ್ರ ಜೊತೆಗೆ ಏನು ಟ್ಯಾಕ್ಸನ್ನು ಒಂದು ಪಾಸ್ ಮಾಡಿದ್ದಾರೆ US ಗೌರ್ಮೆಂಟ್. ಸೊ ಇದರಿಂದಾಗಿ IT ಸ್ಟಾಕ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಸೊ ಈ ಎರಡು ಕಾರಣಗಳಿಂದಾಗಿ ಈ ಒಂದು ರ್ಯಾಲಿ ಆಗ್ತಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು. ಸೊ ಬನ್ನಿ ಇವತ್ತು ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋಣ. ಸೊ ಮೊದಲನೇದಾಗಿ ಮಾರ್ಕೆಟ್ನ ನೋಡೋದಾದರೆ ಒಂದು ಸೈಡ್ ವೇಸ್ ಮಾರ್ಕೆಟ್ ಆಗಿತ್ತು. ಸೊ 41 ಪಾಯಿಂಟ್ಗಳ ಒಂದು ಅಪ್ ಮೂಮೆಂಟನ್ನು ಕಂಡರೂ ಕೂಡ ಮಾರ್ಕೆಟ್ ಒಂದು ಸೈಡ್ ವೇಸಲ್ಲಿ ಇತ್ತು. ಮೇಜರ್ ಸೆಕ್ಟರ್ಗಳು ಯಾವ್ಯಾವ ಮೂಮೆಂಟ್ ಆಯಿತು ಅಂತ ಚೆಕ್ ಮಾಡೋದಾದರೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಒಂದು 2.42% ಅಷ್ಟು ಒಂದು ಮೂಮೆಂಟ್ ಆದರೆ, ಸೊ ಇನ್ನು FMCG 1.89% ಅಷ್ಟು ಒಂದು ಮೂಮೆಂಟನ್ನು ಕಂಡಿದೆ. ಸೊ ಇನ್ನು FII DII ಡೇಟಾ ನೋಡೋದಾದರೆ ಇದು ನಿನ್ನೆಯ ಡೇಟಾ ಆಗಿರುತ್ತೆ. DII ಬಂದು DII ಮತ್ತು FII ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ದಿವಸ. DII ಬಂದು 246 crore ಒಂದು ನೆಟ್ ಬೈಯರ್ಸ್ ಆಗಿದ್ದರೆ FII ಅವರು 1970 ಕೋಟಿಗಳಷ್ಟು ಒಂದು ನೆಟ್ ಬೈಯರ್ಸ್ ಆಗಿದ್ದಾರೆ. ಸೊ ಇನ್ನು ಮೇಜರ್ ಸ್ಟಾಕ್ಗಳು ಯಾವ್ಯಾವ ಮೂಮೆಂಟ್ ಆಯಿತು ಇವತ್ತಿನ ದಿವಸ ಅಂತ ಚೆಕ್ ಮಾಡೋದಾದರೆ ಟಾಪ್ ಗೇನರ್ಸಲ್ಲಿ ತಿಲಕ್ ನಗರ್ ಇಂಡಸ್ಟ್ರೀಸ್ ಲಿಮಿಟೆಡ್ 13.55% ಅಷ್ಟು ಒಂದು ಮೂಮೆಂಟನ್ನು ಕಂಡಿದೆ. ರಿಷಬ್ ಇನ್ಸ್ಟ್ರೂಮೆಂಟ್ಸ್ ಲಿಮಿಟೆಡ್ 18.83% ಅಷ್ಟು ಒಂದು ಮೂಮೆಂಟನ್ನು ಕಂಡಿದೆ. ರಾಜರತನ್ ಗ್ಲೋಬಲ್ ವೈರ್ ಲಿಮಿಟೆಡ್ ಇದು ಒಂದು 20% ಅಷ್ಟು ಅಪ್ ಮೂಮೆಂಟನ್ನು ಕಂಡಿದೆ. ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದರೆ ಜಿಂದಾಲ್ ಡ್ರಿಲ್ಲಿಂಗ್ ಆ್ಯಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ 7.25% ಅಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡಿದೆ. ಚೋಳಮಂಡಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಇದು ಒಂದು 5.95% ಅಷ್ಟು, ಮತ್ತು ಶಾಂಗ್ವಿ ಮೂವರ್ಸ್ ಲಿಮಿಟೆಡ್ ಸೊ ಇದು 5.24% ಅಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡಿದೆ ಇವತ್ತಿನ ದಿವಸ. ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ರೇಟ್ಗಳನ್ನ ನೋಡೋದಾದರೆ ಸೊ ಮೇಜರಾಗಿ ಗೋಲ್ಡ್ ಪ್ರೀವಿಯಸ್ ಕ್ಲೋಸ್ 97,279 ಇತ್ತು. ಸೊ ಇವತ್ತಿನ ಕರೆಂಟ್ ಪ್ರೈಸ್ 98,342 ಇದೆ. ಸೊ ಇದು ಆಲ್ಮೋಸ್ಟ್ 1,063 ರೂಪಾಯಿಗಳಷ್ಟು ಒಂದು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ. ಸೊ ಇನ್ನು ಸಿಲ್ವರ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ 95,247 ಇದೆ. ಕರೆಂಟ್ ಪ್ರೈಸ್ 95,145 ಇದೆ. ಇದು ಒಂದು 102 ರೂಪಾಯಿಗಳಷ್ಟು ಸಿಲ್ವರ್ ರೇಟ್ ಒಂದು ಕಡಿಮೆ ಆಗಿದೆ. ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ $62.41 ಇತ್ತು. ಕರೆಂಟ್ ಪ್ರೈಸ್ $63.38 ಇದೆ. ಸೊ ಇದು ಒಂದು $0.97 ಅಷ್ಟು ಒಂದು ರೇಟ್ ಜಾಸ್ತಿ ಆಗಿದೆ ಕ್ರೂಡ್ ಆಯಿಲ್ದು. ಸೊ ಇನ್ನು USD INR ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ 85.1500, ಕರೆಂಟ್ ಪ್ರೈಸ್ 85.1440. ಸೊ ಇದು $0.0060 ಅಷ್ಟು ಒಂದು ರೇಟ್ ಕಡಿಮೆ ಆಗಿದೆ. ಸೊ ಹ್ಯಾಂಗ್ಸೆಂಗ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ 21,395 ಇತ್ತು. ಕರೆಂಟ್ ಪ್ರೈಸ್ 21,562 ಇತ್ತು. ಸೊ ಇದು 167 ಪಾಯಿಂಟ್ಗಳಷ್ಟು ಒಂದು ಜಾಸ್ತಿ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತಷ್ಟು ಇವೆಂಟ್ಸ್ಗಳೊಂದಿಗೆ ನಾಳೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ನಾನು ಅಮಿತ್ ದೇಸಾಯಿ. ಥ್ಯಾಂಕ್ ಯು ಸೋ ಮಚ್.